ಇವತ್ತು ಸ್ಪೆಷಲ್ ಆಗಿ ಪಲಾವ್ ಮಾಡೋದು ಹೇಗಂತ ಹೇಳಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕೋ ನೋಡ್ಕೊಂಬರೋಣ ಬನ್ನಿ. ಈರುಳ್ಳಿ, ಮೆಣಸಿನ್ಕಾಯಿ, ಟಮಾಟಿ, ಬೀಟ್ರೂಟ್, ಆಲೂಗಡ್ಡೆ ಮತ್ತು ಸೋಯಾಬೀನ್ ಮತ್ತು ಕೊತ್ತಂಬರಿ, ಕರಿಬೇವು ಈ ಎಲ್ಲವನ್ನು ಸಣ್ಣಗೆ ಹೆಚ್ಚಿ ಇಟ್ಕೊಂಡಿರಬೇಕು. ಸೋಯಾವನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ಕುದಿಸಿ ತೆಗೆದು ಇಟ್ಕೊಂಡಿರಬೇಕು. ಆಮೇಲೆ ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕಿ ಅದಕ್ಕೆ ಏಲಕ್ಕಿ, ಮೆಣಸು ಮತ್ತು ಲವಂಗ, ಪಲಾವ್ ಎಲೆ ಅದೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ನಾನು ಇವಾಗ ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಅದನ್ನು ಚೆನ್ನಾಗಿ ಆ ಕಡೆ ಈ ಕಡೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಫ್ರೈ ಆದಂಥ ಈರುಳ್ಳಿಗೆ ನಾನಿವಾಗ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ನಿಮಗೆ ತಕ್ಕಷ್ಟು ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೋಬೋದು. ಇದು ತುಂಬ ಖಾರ ಇದೆ, ಅದಕ್ಕೆ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಇವಾಗ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ. ಅದನ್ನು ಅದಕ್ಕೆ ಫ್ರೈ ಮಾಡಿಕೊಂಡು ಈಗ ಎಲ್ಲ ನಮ್ಮ ಕಡೆ ತರಕಾರಿ ಇರುವಂಥ ಬೀಟ್ರೂಟ್, ಆಲೂಗಡ್ಡೆ, ನೀವೆಲ್ಲ ಹೀಗೆ ಸೌತೆಕಾಯಿ ಮತ್ತು ನಿಮ್ಮ ಹತ್ರ ಯಾವ್ಯಾವ ಥರ ಕಾಯಿಪಲ್ಯ ಇರುತ್ತೋ ತರಕಾರಿಗಳಿರುತ್ತೋ ಎಲ್ಲನೂ ಹಾಕ್ಕೋಬೋದು. ನಾವಿವಾಗ ಆಲೂಗಡ್ಡೆ ಹಾಕ್ತಾಯಿದ್ದೀವಿ. ಅದನ್ನೊಂದು ಸತಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಮೇಲೆ ಅದು ಎಣ್ಣೆ ಒಳಗಡೆ ಹಾಕಿಬಿಟ್ರೆ ಕೊತ್ತಂಬರಿ ಎಲ್ಲ ಕರಿಗಿ ಸಣ್ಣ ಆಗಿಬಿಡ್ತದೆ, ಚೆನ್ನಾಗಿ ಕಾಣೋದೇ ಇಲ್ಲ. ಅದಕ್ಕೆ ಸ್ವಲ್ಪ ನಾನು ಎಣ್ಣೆಯಲ್ಲೇ ಫ್ರೈ ಮಾಡ್ತೀನಿ. ತರಕಾರಿಯ ಜೊತೆ ಹಾಕಿ ಫ್ರೈ ಮಾಡಿದ್ರೆ ಅದ್ರ ಸ್ಮೆಲ್ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಬರುತ್ತೆ. ಈಗ ನಾವು ನೆನೆಸಿಟ್ಟಿರ್ತಕ್ಕಂಥ ಸೋಯಾನ ತಗೊಂಡು ಹಾಕ್ಕೋಬೇಕು. ಅದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗೆಲ್ಲ ಎಣ್ಣೆ ಒಳಗಡೆ ಫ್ರೈ ಆಗಿದೆ. ಆಮೇಲೆ ಸ್ವಲ್ಪ ಅರಿಶಿನ, ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡು ಸ್ವಲ್ಪ ಯಾವುದಾದ್ರೂ ನಿಮ್ಮ ಮನೆ ಇರುವಂಥ ಮಸಾಲೆ ಮತ್ತು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಳತೆ ತಕ್ಕಂಗೆ ಉಪ್ಪು ಹಾಕೋರಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಉರಿ ಸ್ವಲ್ಪ ಕಡಿಮೆನೇ ಇಡಿ. ಇವಾಗ ನಾವು ಅಕ್ಕಿ ಹಾಕೋತಾ ಇದ್ದೀವಿ, ತೊಳೆದಿಟ್ಟು ಅಕ್ಕಿ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ಅಕ್ಕಿ ಅಂದರೆ 1 ಕಪ್ ಅಕ್ಕಿ ಹಾಕಿದರೆ ಆ ಕಪ್ಪಿಲ್ಲೇ 2 ಕಪ್ ನೀರು ಹಾಕ್ಕೋಬೇಕು. ನೀವೆಷ್ಟು ಅಕ್ಕಿ ಹಾಕೋತೀರೋ ಅಷ್ಟು ನೀರು ಹಾಕ್ಕೊಳ್ಳಿ. ಅಂದರೆ 1 ಕಪ್ ಅಕ್ಕಿ ಹಾಕಿದ್ರಲ್ಲ ಅದರಲ್ಲೇ 2 ಕಪ್ ನೀರು ಹಾಕ್ಕೊಳ್ಳಿ. ಈ ಕಾಯಿಪಲ್ಯ ಎಲ್ಲ ತರಕಾರಿಗಳು ಜಾಸ್ತಿ ಇದ್ದರೆ ಅದಕ್ಕೊಂದು ಅರ್ಧ ಕಪ್ ನೀರು ಹಾಕಿ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಅಕ್ಕಿಗೆ ತಕ್ಕಂತೆ ಸ್ವಲ್ಪ ನೀರು ಮತ್ತು ಎಲ್ಲ ಕಾಯಿಪಲ್ಯ ತರಕಾರಿಗಳು ಕುದಿಲಿಕ್ಕೆ ಸ್ವಲ್ಪ ನೀರು, ಅಂದರೆ 1 ಗ್ಲಾಸ್ ಅಕ್ಕಿ ಇದ್ದರೆ ಅದಕ್ಕೆ 2 ಗ್ಲಾಸ್ ನೀರು, ಅರ್ಧ ಕಪ್ ನೀರು ಕಾಯಿಪಲ್ಯಕ್ಕೆ ತರಕಾರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ರುಚಿಗೆ ನೋಡಿಕೊಂಡು ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಕುಕ್ಕರ್ನ ಮುಚ್ಚಿಬಿಡಿ. ಕುಕ್ಕರ್ ಮುಚ್ಚಿದ ತಕ್ಷಣ ನಿಮಗೆ ಒಂದು 10-15 ನಿಮಿಷ ಆದಮೇಲೆ ನಿಮ್ಮದು ಗ್ಯಾಸ್ ಎಷ್ಟು ವ್ಯಾಲ್ಯೂಮ್ ಇಟ್ಟಿರ್ತಾರೆ ನೋಡಿಕೊಂಡು ಅದು ಚೆನ್ನಾಗಿ 3 ಸೀಟಿ ಹೊಡಿಸಿ 3 ವಿಷಲ್ ಆದ ತಕ್ಷಣ ನೋಡಿ ನಮ್ದು ಇವಾಗ ಆಲ್ರೆಡಿ ಆಯಿತು. ಬಿಸಿ 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 ಪಲಾವ್ ರೆಡಿ, ಸೋಯಾ ಪಲಾವ್ ರೆಡಿ. ಅದು ಒಂದೇ ಕಡೆ ಕುಂತಿರ್ತೈತಿ, ಈ ಕಡೆ ಎಲ್ಲ ಫ್ರೈ ಸ್ವಲ್ಪ ಕಲಿಸ್ಬೇಕು ಕುದ್ದಿರೋದ್ರಿಂದ. ಥ್ಯಾಂಕ್ ಯು ಸೋ ಮಚ್.